ನಮಸ್ಕಾರ ಎಲ್ರಿಗೂ. ಇವತ್ತು 2ನೇ ಜಾನ್ವರಿ 2025. ನಾನು ನರೇಂದ್ರ ಕುಮಾರ್. 6 ವರ್ಷದಿಂದ ಸತತವಾಗಿ ಕೆಲಸ ಮಾಡಾದ್ಮೇಲೆ ನೀವು ಕನ್ವಾ ಹುಡುಕಿದಾರರು ಯೆಲ್ಲೋ ಎಕ್ಸ್‌ಪ್ರೆಸ್ ಒಂದಷ್ಟು ಸರಿ ಬಂದಿದ್ರು. ಬಟ್ ಕನ್ವಾದವರು ಸತತವಾಗಿ ಎವ್ರಿ ಪ್ರೊಟೆಸ್ಟ್ ಇದು ಅದು MS ಬಿಲ್ಡಿಂಗು, ಮೌರ್ಯ ಸರ್ಕಲ್ಲು, ಫ್ರೀಡಂ ಪಾರ್ಕು ಇಲ್ಲ ಟೌನ್ ಹಾಲು ಮಾಡಿ ಮಾಡಿ ಈ ವರ್ಷ 2024 ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಆಗಿತ್ತು. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು 2025. ಬಟ್ ನಮಗೆ ಹ್ಯಾಪಿ ನ್ಯೂ ಇಯರ್ 2024 ಅಲ್ಲೇ ಒಂದಷ್ಟು ಆಯ್ತು. 2022 ಅಲ್ಲಿ ಸ್ವಲ್ಪ ಆಗಿತ್ತು. ಕ್ಲೇಮ್ ಫಾರ್ಮ್ಸ್ ತಗೊಂಡಿದ್ರು. 2021 ಅಲ್ಲಿ ಸ್ವಲ್ಪ ಆಗಿತ್ತು. ನಮಗೆ ಆದೇಶ ಕೊಟ್ಟು ಬಂದಿದ್ರು ಎಲ್ಲ ಕನ್ವಾ ಹೂಡಿಕೆದಾರರು, ಬೇರೆ ಬೇರೆ ಕಂಪ್ನಿಯರೆಲ್ಲ ಸೇರ್ಕೊಂಡು ಎಲ್ಲರಿಗೂ ಆ್ಯಂಡ್ ಅದರ್ ಕಂಪ್ನೀಸ್ ಅಂತ ಗೌರ್ಮೆಂಟ್ ಆದೇಶ ಬಂದಿತ್ತು. ಆಮೇಲೆ ಹೈಕೋರ್ಟಿಂದನೂ ಚೀಫ್ ಜಸ್ಟಿಸ್ ಸಾಹೇಬ್ರು ಅವರಿದ್ರು, ಅವರಿಂದನೂ ಆದೇಶ ಬಂದಿತ್ತು. ಸೊ ಲಾಸ್ಟ್ 2-3 ಇಯರ್ಸ್ ಸ್ವಲ್ಪ ಪರವಾಗಿಲ್ಲ. 23 ಒಂದು ಸ್ವಲ್ಪ ಡಲ್ ಇತ್ತು. ಬಟ್ 24 ಅಲ್ಲಿ ತುಂಬಾ ಪ್ರಾಪರ್ಟೀಸ್ ಆಕ್ಷನ್ ಆಯ್ತು. ಬೆಸ್ಟ್ ಆಕ್ಷನ್ ಇಸ್ ಪ್ರಾಪರ್ಟೀಸ್ ಆಕ್ಷನ್ ಆಯ್ತು. ಒಂದೆರಡು ಸರಿ ನಾವು ರೆವಿನ್ಯೂ ಮಿನಿಸ್ಟರ್ ಸಾಹೇಬ್ರ ಮನೆಗೆ ಹೋಗಿದ್ವಿ. ಅವರು ಜಾಸ್ತಿ ಏನು ಪ್ರಾಮಿಸ್ ಮಾಡಿಲ್ಲ. ಬಟ್ ಅಲ್ಲಿ ವಿಸಿಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಪ್ರೆಷರ್ ಬಿದ್ದಿರ್ಬೋದು. ಪ್ಲಸ್ ನಮ್ದು ಕಂಟೆಂಪ್ಟ್ ಕೇಸ್ ಹಾಕಿದ್ವಿ. ಕಂಟೆಂಪ್ಟ್ ಕೇಸ್ ಡಿಸ್ಪೋಸ್ ಆಯ್ತು. ಬಟ್ ಡಿಸ್ಪೋಸ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ಪ್ರೆಷರ್ ಇತ್ತು. ಸೊ ಪ್ರಾಪರ್ಟಿ ಮೇಲೆ ಆಕ್ಷನ್ ಮಾಡ್ತಿದ್ವಿ. ಆಕ್ಚುಲಿ ನಮ್ದು 2 ಕಂಟೆಂಪ್ಟ್ ಇತ್ತು. ಒಂದು ಕಂಟೆಂಪ್ಟ್ ಇದ್ದಿದ್ದು ಪಾನ್ಸಿ ಕಂಪ್ನೀಸ್ ಎಲ್ಲ, ಅದ್ರಲ್ಲಿ ಯೆಲ್ಲೋ ಎಕ್ಸ್‌ಪ್ರೆಸ್ ಬರುತ್ತೆ. ಅದು ಇನ್ನೂ ಅವರು ಇದು ಮಾಡಿಲ್ಲ, ಇದು ಕ್ಲೇಮ್ಸ್ ತಗೊಂಡಿಲ್ಲ. ಅದಕ್ಕೆ ನಾವು ಕ್ಲೇಮ್ಸ್ ತಗೊಳ್ಳಿಲ್ಲ ಅಂದ್ಬಿಟ್ಟು ಒಂದಷ್ಟು ಒಂದು 15-20 ಡೇಸ್ ಮ್ಯಾಕ್ಸಿಮಮ್ ಜನವರಿ ವೇಟ್ ಮಾಡ್ತೀವಿ. ಇಲ್ಲಾಂದ್ರೆ ಲೋಕಾಯುಕ್ತದಲ್ಲಿ ಯೆಲ್ಲೋ ಎಕ್ಸ್‌ಪ್ರೆಸ್ ಹೂಡಿಕೆದಾರರಿಗೋಸ್ಕರ ಲೋಕಾಯುಕ್ತದಲ್ಲಿ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಂತ ಒಂದು ಕೇಸ್ ಬರುತ್ತೆ. ಡೆರಿಲಿಕ್ಷನ್ ಡ್ಯೂಟಿ ಅಂದ್ರೆ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪರ್ಸನಲಿ ರೆಸ್ಪಾನ್ಸಿಬಲ್. ದ ಕಾಂಪಿಟೆಂಟ್ ಅಥಾರಿಟಿ ವಿಲ್ ಬಿ ರೆಸ್ಪಾನ್ಸಿಬಲ್. ದ ಓನ್ಲಿ ಅನ್ಫಾರ್ಚುನೇಟ್ ಥಿಂಗ್ ಇಸ್ ಯೆಲ್ಲೋ ಎಕ್ಸ್‌ಪ್ರೆಸ್ ಅವ್ರಿಗೆ ಕಾಂಪಿಟೆಂಟ್ ಅಥಾರಿಟಿ ಬದಲಾವಣೆ ಆಗ್ತಾನೆ ಇರ್ತಾರೆ. ಒಬ್ರು ಬರ್ತಾರೆ, ತಿರ್ಗಾ ಹೋಗ್ತಾರೆ, ತಿರ್ಗಾ ಬರ್ತಾರೆ ದೊಡ್ಡಬಳ್ಳಾಪುರದಲ್ಲಿ. ಸೊ ಅದಕ್ಕೇನೋ ಮಾಡಬೇಕು. ಆಕ್ಚುಲಿ ಬಡ್ಸ್ ಆಕ್ಟ್ ಅಲ್ಲಿ ಇತ್ತು. ಬಡ್ಸ್ ಇಂದ KPIDಗೆ ಬಂತು. KPIDಗೆ ಬಂದ್ರು ಒಂದಷ್ಟು ಜನ ಚೇಂಜ್ ಆದ್ರು. ಬಟ್ ನಾವು ಯಾರು ಸದ್ಯಕ್ಕೆ ಇರ್ತಾರೋ ಅವ್ರ ಮೇಲೆ ಹಾಕ್ತಿವಿ. ಮೇ ಬಿ ಪಾಸ್ಟ್ ಯಾರಿದ್ರು ಒಂದ್ ಸ್ವಲ್ಪ ದಿನ ಇದ್ರೆ ಅವ್ರ ಮೇಲೆ ಹಾಕ್ತಿವಿ. 1-2 ತಿಂಗಳಿದ್ದು ಹೋದ್ರೆ ಅವ್ರದ್ದು ಹಾಕಿ ಏನು ಪ್ರಯೋಜನ ಇಲ್ಲ. ಸೊ ಅದೊಂದಾಯ್ತು. ಸೊ ಗುಡ್ ನ್ಯೂಸ್ ಫಾರ್ ದಿ ಕನ್ವಾ ಪೀಪಲ್ ಆರ್ ದಟ್ ಪ್ರಾಪರ್ಟೀಸ್ ಒಂದಷ್ಟು ಆಕ್ಷನ್, ತುಂಬಾ ಪ್ರಾಪರ್ಟೀಸ್ 2-3-4 ಅಲ್ಲಿ ಆಕ್ಷನ್ ಸ್ಟಾರ್ಟ್ ಆಯ್ತು ಪ್ರೆಷರ್ ಇಂದ. ಆಕ್ಚುಲಿ ಕನ್ವಾ ಕೇಸಲ್ಲಿ ಏನಾಗಿತ್ತು, ನಾವು ಒಂದು ಕಂಟೆಂಪ್ಟ್ ಹಾಕಿದ್ವಿ. ಅವರು ಕ್ಲೇಮ್ಸ್ ತಗೊಳ್ಳಿಕ್ಕೆ ಸಾಫ್ಟ್ವೇರ್ ಡೆವಲಪ್ ಮಾಡಿ ಅಂತ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಹೇಳಿದ್ರು. ಆದೇಶ ಬಂದಿತ್ತು 19th ಜುಲೈ 2021 ಆದೇಶ ಅದು. ಸೊ ಅದಾದ್ಮೇಲೆ ಅವ್ರು ಮಾಡಿಲ್ಲ ಅಂದ್ಬಿಟ್ಟು ಕಂಟೆಂಪ್ಟ್ ಹಾಕಿದ್ವಿ. ಬೇಸಿಕಲಿ ಅದು ಕಂಟೆಂಪ್ಟ್ ಡಿಸ್ಪೋಸ್ ಆಗಿದೆ. PIL ಅಲ್ಲಿ ಏನಾಗಿದೆ, PIL ನಾವು ಹಳೆ 5 ವರ್ಷದ PIL ಹಾಕಿದೀವಿ. ಅದರಲ್ಲಿ ಪ್ರೇಯರ್ಸ್ ಕೇಳಿದ್ದು, ಮೋಸ್ಟ್ ಆಫ್ ದ ಪ್ರೇಯರ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್. ಆನ್ಸರ್ಡ್ ಅಂದ್ರೆ ಮಾಡ್ಬಿಟ್ಟಿದ್ದಾರೆ ಕೆಲಸ ಅಂತ. ಇನ್ನೊಂದಷ್ಟು ಮಾಡೋ ತರ ಕಾಣ್ತಾ ಇಲ್ಲ. ಒಂದು ಫಾರೆನ್ಸಿಕ್ ಆಡಿಟ್ ಒಂದು ಕೇಳಿದ್ವಿ. ಅದೊಂದು ಬಿಟ್ರೆ ಕರೆಂಟ್ PIL ಅಲ್ಲಿ ಒಂದಷ್ಟು ರೀಫಂಡ್ ನಾವು ಕೇಳಿರ್ಲಿಲ್ಲ ಅವಾಗ. ಯಾಕಂದ್ರೆ ರೀಫಂಡ್ ತಗ ತುಂಬಾ ದೂರ ಇತ್ತು ಅಂದ್ಬಿಟ್ಟು ಕೇಳಿರ್ಲಿಲ್ಲ. ಸೊ ರೀಫಂಡ್ ಒಂದು ಪೆಟಿಷನ್ ಹಾಕ್ಬೇಕು ಅಂತ ನೋಡೋಣ. ನೀವೆಲ್ಲ ಮೀಟಿಂಗ್ ಅಲ್ಲಿ ಏನ್ ಹೇಳ್ತೀರ ಅದ್ ನೋಡೋಣ. ಸೊ ಗುಡ್ ನ್ಯೂಸ್ ವಾಸ್ ಲೈಕ್ 4 ಕಂಪನಿ ಔಟ್ ಆಫ್ 20 ಕಂಪನೀಸ್ ವಿಚ್ ವಿ ಆರ್ ಫೈಟಿಂಗ್ ಫಾರ್. 4 ಕಂಪನಿಗೆ ಇಡೀ 6 ವರ್ಷದಲ್ಲಿ 4 ಕಂಪನಿ ಅವ್ರಿಗೆ ಇದು ಬಂತು, ರೀಫಂಡ್ ಬಂತು. ಮುಜಾರಿಬಾ ಒಂದಷ್ಟು ಜನಕ್ಕೆ ಫುಲ್ ರೀಫಂಡ್ ಬಂತು. ಆಲಾ ಒಂದಷ್ಟು ಜನಕ್ಕೆ ಫುಲ್ ರೀಫಂಡ್ ಬಂತು. ಯಾರು ಮುಜಾರಿಬಾನು ಆಲಾ ಈಸಿ ಮೈಂಡ್ ಸೇರ್ಕೊಂಡು, ಈಸಿ ಮೈಂಡ್ ಅಲ್ಗೂ ಯಾರಿಗೆ ಬಂತು ಫುಲ್ ಬಂತು ಅವ್ರಿಗೆಲ್ಲರಿಗೂ ಏನಾಗಿತ್ತಂದ್ರೆ, ಯಾರು ವೆರಿಫಿಕೇಶನ್ ಮಾಡಿಸ್ಕೊಂಡ್ರು, ಕ್ಲೇಮ್ ಸಬ್ಮಿಟ್ ಮಾಡಿದ್ರು, ಡಾಕ್ಯುಮೆಂಟ್ಸ್ ಕೊಟ್ಟರು, ಅವ್ರಿಗೆಲ್ಲರಿಗೂ ಹಣ ಬಂತು. ಯಾರೋ ಇವತ್ತು ನಾಳೆ ಅನ್ಕೊಂಡು ಮಿಸ್ ಮಾಡ್ಕೊಂಡ್ರು ಅವ್ರಿಗೆ ರಿಜೆಕ್ಟ್ ಆಗ್ಬಿಟ್ಟು ಹಣ ಬಂದಿಲ್ಲ. ಸೊ ಒಂದು ಲೆಸನ್ ನಾವು ಏನ್ ಲರ್ನ್ ಮಾಡ್ಕೊಂಡ್ವಿ, ಏನ್ ಕಲ್ತ್ವಿ ಅಂದ್ರೆ, ಕನ್ವಾದಲ್ಲಿ ಅದೊಂದು ಅಷ್ಟೊಂದೇನು ಇಶ್ಯೂ ಏನಿಲ್ಲ. ಬಟ್ ಕನ್ವಾದಲ್ಲಿ ಯಾರಾದ್ರೂ ಡಾಕ್ಯುಮೆಂಟ್ಸ್ ಫುಲ್ ಮಾಡಿಲ್ಲ ಅಂದ್ರೆ ಅವರು ಬೇಸಿಕಲಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅವ್ರು ಕೊಟ್ಟಿರಲ್ಲ, ಬೇರೆ ಡಾಕ್ಯುಮೆಂಟ್ ಕೊಟ್ಟಿರಲ್ಲ, ಏನೋ ಒಂದಿರ್ತದೆ. ಸೊ ಅಕ್ನಾಲೇಜ್ಮೆಂಟ್ ಕೊಟ್ಟಿರಲ್ಲ, ಅದ್ರಲ್ಲಿ ಟಿಕ್ ಟಾಕ್ ಇರೋದು. ಅದಕ್ಕೋಸ್ಕರ ನೀವು ಫೈಟ್ ಮಾಡಬೇಕು. ಒಂದಷ್ಟು ಇಷ್ಟರಲ್ಲೇ ಫೋನ್ ಮಾಡಿ ಕೇಳ್ತೀವಿ ಯಾರ ಹತ್ರ ಇದೆಯೋ ಅಂತ. ಅದು ಎಲ್ಲ ಟಿಕ್ ಆಗಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. 1-2 ಟಿಕ್ ಟಾಕ್ ಕ್ರಾಸ್ ಮಾಡಿದ್ರೆ, ಅದು ಮೇನ್ ಕ್ರಾಸ್ ಮಾಡಿದ್ರೆ ಹಣ ಬರಲ್ಲ, ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತ ಭಯ. ಸೊ ಅದೊಂದು. ಎರಡನೇದು, 2025ರಲ್ಲಿ ನಾವು ಕನ್ವಾಗೆ ರೀಫಂಡ್ ಪೆಟಿಷನ್ ಹಾಕೋಣ ಅಂತಿದ್ವಿ. ತುಂಬಾ ವರ್ಷ ಆಯ್ತು. 22ನೇ ಎಂಡಲ್ಲಿ ತಗೊಂಡಿದ್ದು. ಒಂದು ಆಲ್ಮೋಸ್ಟ್ 2 years ಆಯ್ತು ತಗೊಂಡಾದ್ಮೇಲೆ. ಸ್ವಲ್ಪನೂ ಕಾಸು ಬಂದಿಲ್ಲ. ಆಕ್ಷನ್ ಮಾಡ್ತೀನಿ ಪ್ರಾಪರ್ಟಿ ಅಂದ್ಮೇಲೆ ಸ್ವಲ್ಪ ಆಕ್ಷನ್ ಮಾಡಿದ್ದಾರೆ. ಇನ್ನೊಂದ್ಸರಿ ಆಕ್ಷನ್ ಮಾಡಿಲ್ಲ. ಪ್ರಾಪರ್ಟೀಸ್ ಅಲ್ಲಿ ED ಪ್ರಾಪರ್ಟೀಸು ಸೇರುತ್ತೆ. ED ಒಂದಷ್ಟು ಸೀಸ್ ಮಾಡಿದ್ದಾರೆ. ಸೊ ED ಕಡೆಯಿಂದ ಆಕ್ಚುಲಿ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಪ್ಲಸ್ ನಮ್ಮ ಪ್ರಧಾನಿ ಮೋದಿ ಅವರು ಹೇಳಿದ್ರು ಲಾಸ್ಟ್ ಎಲೆಕ್ಷನ್ ರ್ಯಾಲಿಯಲ್ಲಿ ಮೇಯಲ್ಲಿ, ನಾವು ED ಪ್ರಾಪರ್ಟೀಸ್ ಹೂಡಿಕೆದಾರದ್ದು ಏನೇನಿದೆ ಅದು ವಾಪಸ್ ಕೊಡಿಸ್ತೀವಿ ಅಂತ. ಬಟ್ ಅದಕ್ಕೆ ಒಂದು ಕಾನೂನು ಪ್ರಕ್ರಿಯೆ ಇದೆ.
ಪ್ರೊಸೆಸ್ ಇದೆ, ಆ ಪ್ರೊಸೆಸ್ನ ಮಾಡಬೇಕಾಗತ್ತೆ. ಸೊ ಇಡೀ ಪ್ರಾಪರ್ಟೀಸ್ನ ಏನು ಮಾಡಿ ಕನ್ವಾ ಹೂಡಿಕೆದಾರರು ಕಾಂಪಿಟೆಂಟ್ ಅಥಾರಿಟಿಗೆ ತಲುಪಿಸೋದು ಅದೊಂದು ಕೇಸ್ ಆಗಬೇಕಾಗತ್ತೆ. ಆಮೇಲೆ ತುಂಬಾ ಜನ ಕನ್ವಾಲಂತೂ ಏಜೆಂಟ್ಸು, ಮ್ಯಾನೇಜಿಂಗ್ ಡೈರೆಕ್ಟರ್ಗಳು, ಮ್ಯಾನೇಜರ್ಗಳು, ಪಾರ್ಟ್ನರ್ಸ್ ಒಂದಷ್ಟು ಜನ ಅವರೆಲ್ಲ ಸೇರ್ಕೊಂಡು ಹಣ ತಗೊಂಡಿರೋರು, ಕಮಿಷನ್ಸ್ ತಗೊಂಡಿರೋರು, ಅದು ವಸೂಲಿ ಮಾಡಬೇಕಾಗತ್ತೆ. ದಟ್ ಮೇ ನಾಟ್ ಬಿ ದ ಫಸ್ಟ್ ಚಾನ್ಸ್, ಬಟ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. 600 ಕೋಟಿ ಏನೋ ಕೊಡಬೇಕಾಗಿರೋದಂತ ಒಂದಷ್ಟು ಕಂಪ್ಲೈನ್ಸ್ ರಿಪೋರ್ಟ್ ಅಲ್ಲಿ ಬಂದಿತ್ತು. 600 ಕೋಟಿಲಿ ಇವ್ರ ಹತ್ರ ಇರೋದು 200-350 ಕೋಟಿ ಏನೋ ಇದೆ ಅಂತ ಇಡಿ ಎಲ್ಲ ಸೇರ್ಕೊಂಡಂತ ಹೇಳ್ತಿದ್ದಾರೆ. ಸೊ ಫುಲ್ ಹಣ ಇಲ್ಲದೆ ಇರೋ ಜಾಗದಲ್ಲಿ ಇದರಲ್ಲಿ ಒಂದಷ್ಟು ಹಣ ಬರುತ್ತೆ, ಬಟ್ ಫುಲ್ ಇಲ್ಲದೆ ಇರುವಾಗ ಎಲ್ರಿಗೂ ಫುಲ್ ಹಣ ಸಿಕ್ಕಿಲ್ಲ ಅಂದ್ರೆ ಅದು ಏಜೆಂಟ್ಸ್, ಆಮೇಲೆ ಕಮಿಷನ್ ಏಜೆಂಟ್ಸ್, ಮ್ಯಾನೇಜರ್ಗಳದ್ದು ಆಸ್ತಿ ಸೀಸ್ ಮಾಡೋ ಪ್ರಕ್ರಿಯೆ ನಡೆಸೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಏನಾಗುತ್ತೆ ಅಂದ್ರೆ ಲೋಕಾಯುಕ್ತದಲ್ಲಿ ಡೆಲಿಕ್ಷನ್ ಡ್ಯೂಟಿ ಹಾಕಿದ್ರು ಅದರಲ್ಲೂ ಮಾಡಬಹುದು, ಬಟ್ ನಮಗೆ ಡೊನೇಷನ್ಸ್ ಒಂದು ಬೇಕಾಗುತ್ತೆ. ಇದೆಲ್ಲ ಕಾನೂನಿ ಪ್ರಕ್ರಿಯೆಯಲ್ಲಿ ಲೀಗಲ್ ಚಾರ್ಜಸ್ ಬರುತ್ತೆ. ಸೊ ಲೀಗಲ್ ಚಾರ್ಜಸ್ಗೋಸ್ಕರ ಲೀಗಲ್ ಬೇಕಾಗುತ್ತೆ ನಮಗೆ. ಆಮೇಲೆ ಲೀಗಲ್ ಅಂತಲ್ಲ, ಲಾಯರ್ಗೆ ಅಂತಲ್ಲ, ನಮ್ಮ ಆಫೀಸಲ್ಲಿ ನಾವು ರಿಸರ್ಚ್ ಬೇರೆ ಮಾಡ್ತೀವಿ. ಇವಾಗ 200-200+ ಕೇಸಸ್ ಇದೆ. ಒಂದೊಂದು ಕೇಸಲ್ಲಿ ಏನಂತ ತೀರ್ಪು ಬಂತು. ಸೊ ಇಲ್ಲ ಲಾಯರ್ ನಮಗೆ ಚಾರ್ಜ್ ಮಾಡ್ತಾರೆ, ನಾವು ರಿಸರ್ಚ್ ಮಾಡೋವಲ್ಲ, ಅವ್ರು ಕಡಿಮೆ ಜನ ಇರ್ತಾರೆ. ನಾವು ವಿ ಹ್ಯಾವ್ ಅ ಸ್ಟಾಫ್ ಆಫ್ ಮ್ಯಾನೇಜಿಂಗ್ ದಟ್ ಯಾರು ಎಲ್ಲ ಮಾಡಿದ್ದೀವಿ. ಸೊ ಡೊನೇಷನ್ಸ್ ಕೊಟ್ಟಿಲ್ಲ ಅಂದ್ರೆ, ನಾವು ರಿಸರ್ಚ್ ಮಾಡಿಲ್ಲ ಅಂದ್ರೆ ರಿಫಂಡ್ ಪಿಟಿಷನ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಆಕ್ಷನ್ ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ, ನೆಕ್ಸ್ಟ್ ಫೈಟ್ ಮಾಡಿಸ್ಲಿಕ್ಕೆ ಆಕ್ಚುಲಿ ಪ್ಲಾನ್ ಮಾಡ್ತಾ ಇದ್ದೀವಿ. 1st ಫೆಬ್ರವರಿ ಸ್ಯಾಟರ್ಡೆ ಬರುತ್ತೆ, ಅದಕ್ಕಿಂತ ಮುಂಚೆ 18th ಥರ್ಡ್ ಸ್ಯಾಟರ್ಡೆ ಬರುತ್ತೆ. ಅದು ಇತ್ತು, ಬಟ್ ಪೊಂಗಲು, ಸಂಕ್ರಾಂತಿ ಎಲ್ಲ ಸೇರ್ಕೊಂಡು ಜನ ಹಾಲಿಡೇ ಮೂಡಲ್ಲಿ ಇರ್ತಾರೆ, ಸ್ಯಾಟರ್ಡೆ ಬೇರೆ ಬರುತ್ತೆ. ಸೊ ಆ ವೀಕು ಮೋಸ್ಟ್ಲಿ ಏನು ಆಗಲ್ಲ ಅಂದ್ಬಿಟ್ಟು 1st ಫೆಬ್ರವರಿಗೆ ಕನ್ವಾ ಹೂಡಿಕೆದಾರರು, ಯೆಲ್ಲೋ ಎಕ್ಸ್ಪ್ರೆಸ್ ಹೂಡಿಕೆದಾರರ ಕಡೆಯಿಂದ MS ಬಿಲ್ಡಿಂಗು, ವಿವಿ ಟವರ್ಸು, ಎಲ್ಲೆಲ್ಲಿ ಇಲ್ಲ ಶಾಂತಿನಗರ ಎಲ್ಲೆಲ್ಲಿ ಹೋಗ್ಬೇಕು, ಅವಾಗ ಆ ಸಮಯದಲ್ಲಿ ಯಾರು ಕಾಂಪಿಟೆಂಟ್ ಇರ್ತದೆ ಅವ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ಟು, ಅಂದ್ರೆ ಆಗಿಲ್ಲ ಅಂದ್ರೆ ಇಟ್ ವಿಲ್ ಬಿ ಆಸ್ ಗುಡ್ ಆಸ್ ಅ ವಾರ್ನಿಂಗ್ ಲೆಟರ್ ಬಿಫೋರ್ ವಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್, ಅಂದ್ರೆ ಐದರ್ ಅಂಡರ್ ಲೋಕಾಯುಕ್ತ ಆರ್ ಅಂಡರ್ ಎನದರ್ ಕಂಟೆಂಪ್ಟ್ ಫಾರ್ ನಾಟ್ ಡೂಯಿಂಗ್ ದ ನೀಡ್ಫುಲ್ ಅಂತ. ಯಾಕಂದ್ರೆ ಕ್ಲೇಮ್ ಫಾರ್ಮ್ ತಗೊಂಡು ಎಲ್ಲ ಮಾಡ್ಬೇಕಾ, ಪ್ರೊಸೆಸ್ ಬೇರೆ ಮಾಡ್ಬೇಕಲ್ಲ, ಬರೀ ಕ್ಲೇಮ್ ಫಾರ್ಮ್ ತಗೊಂಡ್ಬಿಟ್ರೆ ಸಾಕು. ಸೊ ಅದನ್ನ ಮಾಡ್ತೀವಿ ನಾವು. ಎಲ್ಲರೂ ಕನ್ವಾ ಹುಡುಕಿದಾರು ಫೋನ್ ಮಾಡಿ ಏನಾಯ್ತು ಕೇಳ್ತಾರೆ. ಆಕ್ಚುಲಿ ಸಾವಿರಾರು ಕ್ಲೇಮ್ಸ್ ಇದ್ರಿಂದ ಅವರು ಪ್ರೊಸೆಸ್ ಮಾಡಕ್ ಟೈಮ್ ಆಗುತ್ತೆ, 1-2. ಅವ್ರ ಮೇಲೆ ಏನು ಪ್ರೆಷರ್ ಏನು ಜಾಸ್ತಿ ಏನಿಲ್ಲ. ಬೇರೆ ಕಂಟೆಂಪ್ಟ್ ಅಲ್ಲಿ ವೆರಿಫಿಕೇಶನ್ ಪ್ರೆಷರ್ ಇತ್ತು, ಈ ಕನ್ವಾದಲ್ಲಿ ವೆರಿಫಿಕೇಶನ್ ಇರಲಿಲ್ಲ. ಯಾಕಂದ್ರೆ ಆನ್ಲೈನ್ ತಗೊಂಡಿದ್ರು, ಆಲ್ರೆಡಿ ವೆರಿಫೈ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡ್ಬಂದ್ರು. ಸೊ ಇಟ್ಸ್ ಓನ್ಲಿ ದೋಸ್ ಪೀಪಲ್ ಹೂ ಡಿಡ್ ನಾಟ್ ಸಬ್ಮಿಟ್ ಫುಲ್ ಪೇಪರ್ಸ್, ಅವ್ರಿಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಬೇರೆ ಅವ್ರದ್ದೆಲ್ಲ ವೆರಿಫಿಕೇಶನ್ ಆಗ್ಬಿಟ್ಟಿದೆ ಅಂತ ಭಾವಿಸ್ತೀವಿ. ಕ್ಲೇಮ್ ರಿಜೆಕ್ಟ್ ಆದ್ರೆ ಅದು ಬೇರೆ ಪ್ರಶ್ನೆ. ಬಟ್ ಕ್ಲೇಮ್ ರಿಜೆಕ್ಟ್ ಆಗೋಕ್ಕಿಂತ ಮುಂಚೆ ಕ್ಲೇಮ್ ಎಕ್ಸೆಪ್ಟ್ ಆಗ್ಬೇಕು, ಒಂದಷ್ಟು ಜನಕ್ಕೆ ಹಣ ಕೊಡಬೇಕು. ಮುಜಾರಿಬಾ ಆಮೇಲೆ ಆಲಾ ಕೇಸಲ್ಲಿ ಏನ್ ಮಾಡಿದ್ರು, 2,000-3,000 ಕ್ಲೇಮ್ಸ್ ಇದೆ. ಅದರಲ್ಲಿ 2,000 ಕ್ಲೇಮ್ಸ್ ಅಲ್ಲಿ 450 ಜನಕ್ಕೆ, 469 ಜನಕ್ಕೆ ಆಲಾಗೆ ಹಣ ಕೊಡ್ತೀವಿ, ಎಲ್ಲ ಫುಲ್ ಅಮೌಂಟ್ ಕೊಡ್ತೀವಿ. 1,633 ಜನಕ್ಕೆ ನಾವು ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ ಕೋರ್ಟ್ಗೆ ಕೊಟ್ಟಿದ್ದಾರೆ. ಎಷ್ಟು ರಿಜೆಕ್ಟ್ ಮಾಡಿರೋರು ತಿರ್ಗಾ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂದ್ಬಿಟ್ಟು ರಿಜೆಕ್ಟ್ ಪಿಟಿಷನ್ ಹಾಕ್ತಾರೆ. ಅದು ಅವ್ರವ್ರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅಂತ, ಕೆಲವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು, ಇವ್ರು ರಿಜೆಕ್ಟ್ ಮಾಡಿದ್ದಾರೆ. ಸೊ ದಟ್ಸ್ ಅನದರ್ ಲೀಗಲ್ ಪ್ರೊಸೆಸ್. ಎವ್ರಿಬಡಿ ಹ್ಯಾಸ್ ಟು ಫೈಟ್ ದೇರ್ ಓನ್ ವಾರ್ ತರ. ಬಟ್ ಏನೋ ಒಂದು ಆಗ್ತಾ ಇದೆ. ನಮ್ಗೆ ಏನ್ ಅನ್ನಿಸ್ತು ಅಂದ್ರೆ 2024 ಅಲ್ಲಿ ಒಂದಷ್ಟು ಮೂವ್ಮೆಂಟ್ ಇತ್ತು, ಆಕ್ಷನ್ಸ್ ಒಂದಷ್ಟು ಮಾಡಿದ್ರು. ಪ್ರಾಪರ್ಟಿ ಆಕ್ಷನ್ ಅಲ್ಲಿ ಏನೇನು ತೊಂದರೆ ಬರುತ್ತೆ ಅದೆಲ್ಲ ಮೀಟಿಂಗ್ ಮಾಡ್ಕೊಂಡು ಮಾಡೋಣ. ನಾವೊಂದು ಮೀಟಿಂಗ್ ಮಾಡಂತಿದ್ವಿ. ಮೋಸ್ಟ್ ಪ್ರಾಬ್ಲಿ ಸೆಕೆಂಡ್ ವೀಕಲ್ಲಿ, ಸೆಕೆಂಡ್ ಸಂಡೇ, ನೆಕ್ಸ್ಟ್ ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇ ಏನೋ ಅಲ್ಲ ಕನ್ವಾದವ್ರದ್ದು ಅಷ್ಟೊತ್ತೇನೋ ಆಗಿಲ್ಲ ಅಂದ್ರೆ ಮೀಟಿಂಗ್ ಮಾಡಿಕೊಂಡು 1st ಫೆಬ್ರವರಿ ಮೋಸ್ಟ್ ಪ್ರಾಬಬ್ಲಿ ನಾವೆಲ್ಲರೂ MS ಬಿಲ್ಡಿಂಗು ಯಾವುದೋ ಒಂದು ಆಫೀಸ್ಗೆ ಹೋಗ್ಬಿಟ್ಟು ಮೆಮೊರಾಂಡಮ್ ಕೊಟ್ಟು, ಅವ್ರು ಏನೋ ಮಾಡಿಲ್ಲ ಅಂದ್ರೆ ಎಂಡ್ ಆಫ್ ಫೆಬ್ರವರಿ or ಮಾರ್ಚ್ 1st ವೀಕಲ್ಲಿ ಇನ್ನೊಂದು ಕೇಸ್ ಹಾಕ್ತೀವಿ. ಬೇರೆ ಅವ್ರಿಗೆ ರಿಫಂಡ್ ಪಿಟಿಷನ್ ಹಾಕ್ಸೋಣ ಅಂತ. ಅದು ನಿಮ್ಗೆಲ್ಲ ಕೇಳ್ತೀವಿ, ಅದು ನೀವೇನು ಹೇಳ್ತಿರೋ ಅದ್ರ ಪ್ರಕಾರ. ಥಿಂಗ್ಸ್ ಆರ್ ಗೋಯಿಂಗ್ ಸ್ಲೋ ಬಟ್ ದೇ ಆರ್ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳಿ, ಹ್ಯಾಪಿ ನ್ಯೂ ಇಯರ್ ಟು ಎವ್ರಿಬಡಿ. ಮೋಸ್ಟ್ ಪ್ರಾಬಬ್ಲಿ 2025 ಅಲ್ಲಿ ಅಟ್ಲೀಸ್ಟ್ ಪಾರ್ಷಿಯಲ್ ರಿಫಂಡ್ ತರ್ಸೋಣ ಅಂತ ಪ್ರಯತ್ನ ನಾನಂತೂ ಪಡ್ತೀನಿ. ಆಮೇಲೆ ಇನ್ನೊಂದಷ್ಟು ಜನ ಡೊನೇಷನ್ ಕೊಟ್ಟಿಲ್ದಿರೋರು ದಯವಿಟ್ಟು ಡೊನೇಷನ್ ಕೊಡಿ. ಆಮೇಲೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಅಸೋಸಿಯೇಷನ್ ಅಲ್ಲಿ, ಡಿಫಂಕ್ಟ್ ಅಸೋಸಿಯೇಷನ್ ಅಂತ ಒಂದು ವರ್ಡ್ ಇದೆ ಇಂಗ್ಲಿಷ್ ಅಲ್ಲಿ, ಅವ್ರು ಅಸೋಸಿಯೇಷನ್ ಮಾಡ್ಕೊಂಡಿದ್ರು, ಆಮೇಲೆ ಕಾಣೆ ಆದ್ರು. ಸೊ ಅವ್ರ ಮೆಂಬರ್ಸ್ ಎಲ್ಲ ಬಂದು ನಮ್ಮ ಜೊತೆ ಸೇರ್ಕೊಂಡ್ರೆ ನಮ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಒಳ್ಳೆ ಫೈಟ್ ಮಾಡ್ಕೊಂಡು ವಿ ಕ್ಯಾನ್ ಸಿ ಟು ಇಟ್ 25 ಅಲ್ಲಿ ಒಂದಷ್ಟು ಹಣ ಬರೋ ತರ ಪ್ರಯತ್ನ ಪಡೋಣ. ನಮಸ್ಕಾರ.